ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತಿನ ದಿನ ಈ ಸಿಗ್ಲಿ ಬಶ್ಯನಿಗೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಭಾರತೀಯರಿಗೂ ಎಲ್ರಿಗೂ ಸಂತೋಷದ ದಿನ ಅಂತ ತಿಳ್ಕೋಬೇಕು. ಯಾಕಂದರೆ ಮಕ್ಕಳ ಶಾಪ ಅಂತಿಂಥ ಶಾಪ ಅಲ್ಲ, ವಿದ್ಯಾರ್ಥಿಗಳ ಶಾಪ ಅಂತಿಂಥ ಶಾಪ ಅಲ್ಲದು. ಅದಕ್ಕೆ ಆದಂಥ ಒಂದು ಕತೆ ಬರೆದಿದ್ದೀನಿ ನಾನು. ಬಿಗ್ ಬಾಸ್ನಲ್ಲಿ ಬಂದಿದ್ದರೆ ಇಡೀ ಕಾನೂನು ವ್ಯವಸ್ಥೆಗಳು, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಿರಲಿ, ನೀವು ಪ್ರತಿಯೊಂದು ದಿನ, ಪ್ರತಿಯೊಂದು ತಿಂಗಳು, ಪ್ರತಿಯೊಂದು ವರ್ಷ, ಪ್ರತಿ 10 ವರ್ಷ, ಪ್ರತಿ 70-80 ವರ್ಷದ ತನಕ ಇವತ್ತು ಈ ದೇಶನ ಆಳಿದವರು ರೋಟಿ ಕಬಡ ಅವ್ರ ಮಕಾನ ಮಾಡೋ ಯೋಗ್ಯತೆ ನಿಮ್ಮ ಕಡೆಯಿಂದ ಆಗಲಿಲ್ಲ. ಅದಕ್ಕೆ ಮಕ್ಕಳ ಶಾಪ ದೊಡ್ಡ ಶಾಪ, ವಿದ್ಯಾರ್ಥಿಗಳ ಶಾಪ ದೊಡ್ಡ ಶಾಪ. ಆ ಶಾಪ ಇವತ್ತು BJP ಒಳಗೆ ಒಳಸಂಚು ರೂಪಿಸಿ ಈ ದೇಶನ ನಾಶಪಡಿಸಕೊಂಡಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರಲ್ಲ. ಅವ್ರು ರಾಜೀನಾಮೆ ಅಷ್ಟೇ ಅಲ್ಲ, ವಜಾ ಆಗ್ಬೇಕು. ಅವ್ರು ಅಂಥವರೆಲ್ಲ ಶಾಸನದೊಳಗಿದ್ದರೆ ಮಕ್ಕಳು ತಾವು ಶಿಕ್ಷಣ ಪಡೆದು ಆ ಸ್ಥಾನಕ್ಕೆ ಬಂದೇವೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಏನ್ರಿ ಇವತ್ತು ಮಕ್ಕಳ ಶಕ್ತಿ ಎಷ್ಟು, ವಿದ್ಯಾರ್ಥಿಗಳ ಶಕ್ತಿ ಅಂತ ಅನ್ನೋದನ್ನು ತೋರಿಸ್ಕೊಟ್ಟಿರಲ್ಲ ನರೇಂದ್ರ ಮೋದಿಯವರೇ. ಜೈ ಜವಾನ್ ಜೈ ಕಿಸಾನ್. ಮತ್ತು ಎಲ್ಲ ವಿದ್ಯಾರ್ಥಿಗಳು, ಭಾರತೀಯ ವಿದ್ಯಾರ್ಥಿಗಳು ಇವು 3 ಕಣ್ಣು ಮುಕ್ಕಣ್ಣಿದ್ದಂಗೆ. ಈ ವಿದ್ಯಾರ್ಥಿಗಳ ಸವಾಸಕ್ಕೆ ಹೋಗೋದು ಒಂದೇ, ರೈತರ ಸವಾಸಕ್ಕೆ ಹೋಗೋದು ಒಂದೇ, ಯೋಧರ ಸವಾಸಕ್ಕೆ ಹೋಗೋದು ಒಂದೇ. ಇವು 3 ಗಟ್ಟಿಯಾಗಿದ್ದರೆ ಎಂಥ ರಾಜಕಾರಣನ ಬಗ್ಗಿಸಿ ನೆಟ್ಟಾಗಿ ನಡೆಸ್ಕೊಂಡು ಹೋಗೋಂಥ ಶಕ್ತಿ ಈ 3 ವಿಚಾರಕ್ಕಿದವು. ಒಂದು ರೈತರ ಕೈಯಲ್ಲಿದೆ, ಒಂದು ಯೋಧರ ಕೈಯಲ್ಲಿದೆ, ಒಂದು ವಿದ್ಯಾರ್ಥಿಗಳ ಕೈಯಲ್ಲಿದೆ. ಇವತ್ತು ಹಿಂದೆ ನೀವು ರೈತರಿಗೋಸ್ಕರ ಕ್ಷಮೆ ಕೇಳಿದ್ರಿ, ಆದ್ರೆ ಕ್ಷಮೆ ಕೇಳೋಕ್ಕೆ ಆ ಸಮಯ ಕೇಳೋಕ್ಕೆ ಒಂದು ವ್ಯವಸ್ಥೆ ಅಂತ ಇರುತ್ತೆ. ವ್ಯವಸ್ಥೆಗೆ ಮೀರಿ ನಾನೇ ರಾಜ ಅನ್ಕೊಂತನ ಹೋಗಿ ಕೊನೆಗೆ 1 ವರ್ಷ ಹೆಚ್ಚಿನ ದಿನಗಳ ಕಾಲ ಪಂಜಾಬ್ ರೈತರು ಅದೇ ಜಂತರ್ ಮಂತರ್ನಲ್ಲೇ ಹೋರಾಟ ಮಾಡಿ ನಿಮ್ಮಿಂದ ಕ್ಷಮೆ ಕೇಳಿಸಿ ಪ್ರಾಣ ಕಳ್ಕೊಂಡ್ರು. ಅವ್ರ ಹೋರಾಟ ನಿಲ್ಲಿಲ್ಲ. ರೈತರ ಶಕ್ತಿ ಹೆಂಗೈತೆ ಅನ್ನೋದ್ರ ಬಗ್ಗೆ ಅರ್ಥ ತಿಳ್ಕೊಳ್ಳಿ. ಈಗ ಸರ್ದಿ ಇರೋದು ಯೋಧರದು. ನಿಜವಾಗಿ ಯೋಧರು ಈ ದೇಶದ ರಕ್ಷಣೆಗೆ, ಈ ದೇಶದ ಒಳಗಡೆ ದೇಶದ್ರೋಹಿಗಳನ್ನು ಒಳಗೆ ಬಿಡೋದಾಗಲಿ ಹೊರಗೆ ಬಿಡೋದಾಗಲಿ ಅವರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಇವತ್ತು ನೋಡಿ, ಬಾಂಗ್ಲಾದಿಂದ ಯಾಕೆ ಇಂಡಿಯಾದೊಳಗಡೆ ಒಳ ನುಸುಳ್ಕೋರು ಹೆಂಗೆ ಬಂದರು? ಅದಕ್ಕೆ ಸರ್ಕಾರ ಇದೆ, ಕಮಾಂಡ್ರ್ ಇದೆ, ಯೋಧರಿದಾರ. ಅಲ್ಲ ಅವ್ರು ಬಿಟ್ಟಿಂದಾಗ ಇವ್ರು ಬರ್ತಾರೆ, ಇವ್ರು ಬಿಟ್ಟು ಸರ್ಕಾರಕ್ಕೆ ಆಧಾರ್ ಕಾರ್ಡ್ ಮಾಡಿ ಒಳಗಡೆ ಬಿಟ್ಕೊತಾರೆ. ಇವೆಲ್ಲ ನಿಮ್ಮ ತಪ್ಪುಗಳನ್ನ ಜನರನ್ನ ಮೇಲೆ ಹಾಕಿ ಜನರನ್ನ ಹಾಳು ಮಾಡೋಕ್ಕೆ ಯಾಕೆ ಇಷ್ಟಪಡ್ತೀರಿ? ಇವತ್ತು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ನನಗೆ ತುಂಬ ಸಂತೋಷ ಆಗೈತಿ. ನನಗಿಂತ ಇಡೀ ಒಂದು ದೇಶಕ್ಕೆ ಸಂತೋಷ ಆಗೈತಿ. ಯಾಕಂದರೆ ಇದನ್ನು ನಿಲ್ಸೋಕ್ಕೆ ಕಾಂಗ್ರೆಸ್ ಕಡೆಯಿಂದನೂ ಹಾಕಿದ್ದಿಲ್ಲ, JDS ಕಡೆಯಿಂದನೂ ಹಾಕಿದ್ದಿಲ್ಲ, ಯಾವೊಂದು ಸಂಘಟನೆಗಳ ಕಡೆಯಿಂದನೂ, ಮುಸ್ಲಿಮ್ಸ್ ಕಡೆಯಿಂದನೂ ಹಾಕಿದ್ದಿಲ್ಲ, ಯಾರ ಕಡೆಯಿಂದನೂ ಹಾಕಿದ್ದಿಲ್ಲ.
ವಿದ್ಯಾರ್ಥಿಗಳ ಕಡೆಯಿಂದಾಗಿ ಅದಕ್ಕೋಸ್ಕರ ಬಿ ಜೆ ಪಿಯವರು ಎಷ್ಟು ಕುತಂತ್ರ ಮಾಡಿ ಅದನ್ನು ಕೆಡಿಸ್ಬೇಕಂತಂದು ತಮ್ಮನ ಮೊಟ್ಟೆಯನ್ನು ಹೊಡ್ಕೊಂಡು ಆರೋಪನ ಹೆಚ್ಚಿನ ವಿದ್ಯಾರ್ಥಿಗಳ ಮೇಲೆ ಅಪರಾಧ ಹೊರಿಸ್ಲಿಕ್ಕೆ ಹೊಂಟಿದ್ದಾರೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ ಕೇಂದ್ರಕ್ಕೆ, ದಯವಿಟ್ಟು 101 ಕೋಟಿ ಕೈ ಮುಗಿದು ಕೇಳ್ತೀನಿ, ಆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆದಂಥ ಅವರಿಗೆ ಸೂಕ್ತ ಟ್ರೀಟ್ಮೆಂಟು ಮತ್ತು ಅವರಿಗೆ ಪರಿಹಾರ ಕೊಡಬೇಕು. ಎರಡನೇದ್ದು ಅಲ್ಲಿ ಹೊರಡದಲ್ಲಿ ಪ್ರಾಣ ಕಳ್ಕೊಂಡಂಥ ವಿದ್ಯಾರ್ಥಿಗಳಿಗೆ 1 ಕೋಟಿ ದುಡ್ಡು ಅನುದಾನ ಕೊಡಬೇಕು ಮತ್ತು ಅವರ ಮಕ್ಕಳಿಗೆ ಅವ್ರ ಕುಟುಂಬದಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆ ಕೊಡಬೇಕು. ಸರ್ಕಾರಿ ಕೆಲಸ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅವ್ರ ಮೇಲೆ ದಾಖಲಾದಂಥ ಎಲ್ಲ ಪ್ರಕರಣಗಳನ್ನು ತೆಗೆದುಕೋಬೇಕು. ಇನ್ನು ಮುಂದೆ ವಿದ್ಯಾರ್ಥಿಗಳ ಈ ದೇಶನ ಆಳ್ತಾರ, ವಿದ್ಯಾರ್ಥಿಗಳಿಂದನೇ ಈ ದೇಶನ ಗಟ್ಟಿ ಮಾಡೋಕ್ಕಾಗುತ್ತೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳೋಂಥ ವ್ಯವಸ್ಥೆ ಇವತ್ತು ಜಯ ತಂದು ಕೊಟ್ಟಂಥ ವಿದ್ಯಾರ್ಥಿಗಳಿಗೆ 101 ಕೋಟಿ ನಮನಗಳು. ನಾನು 9ನೇ ಕ್ಲಾಸ್ ಶಿಕ್ಷಣ ಪಡೆದ್ರೂ ಲೈಸೆನ್ಸ್ ಇಲ್ಲದೇ 48 ಕೋಟಿನಾಗ 260 ಕೇಸು ಕಳ್ಳತನ ಮಾಡಿದ್ರೂ ಮಾಡಿಲ್ಲ ಅಂತ ತೀರ್ಪು ಪಡೆದೀನಿ ಅಂತ ಹೆಮ್ಮೆ ಪಡ್ತಾ ಇಲ್ಲ. ಆದರೆ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅಂತಂದು ನನ್ನ ವಾದನ ನೋಡಿ, ನಾನು ಗೆದ್ದಿದ್ದನ್ನು ನೋಡಿ ನೀವು ನನ್ನ ವಾದಕ್ಕೆ ಬೆಲೆ ಕೊಡಿ, ನನ್ನ ವೃತ್ತಿಗೆ ಬೆಲೆ ಕೊಡದೇ ಇದ್ದರೂ ಚಿಂತಿಲ್ಲ. ಯಾರು ನಾನೊಬ್ಬ ಕಳ್ಳ ಅಂದರೆ ಎಲ್ರಿಗೂ ಒಂಥರ ಕೆಟ್ಟ ಭಾವನೆ ಇರ್ಬೋದು, ಬಟ್ ನನ್ನಲ್ಲಿರ್ತಕ್ಕಂಥ ನೋವುಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು. ಯಾಕಂದರೆ ನನ್ನ ಒಂದೊಂದು ನೋವು ನಿಮ್ಮೆಲ್ಲರಿಗೂ ಅವಕಾಶ ಸಿಗುತ್ತೆ. ಯಾಕಂದರೆ ಈ ಸಿಗ್ಲಿ ಬಸ್ಸ ಇದೇ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಒಂದು JMFC ನ್ಯಾಯಾಲಯದಲ್ಲಿ ಒಂದು ಪ್ರಕರಣಕ್ಕೆ ವಾದ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ನ್ಯಾಯಾಧೀಶರು, ಅವರು ಬ್ರಾಹ್ಮಣರು ಇರಬೇಕು, ನ್ಯಾಯಾಧೀಶರು ಬಸ್ಸಾ ನಿನ್ನ ವಾದನ ಕೇಳಬೇಕಂತಂದು ನನಗಷ್ಟೇ ಅಲ್ಲ ಇಲ್ಲಿ ವಿದ್ಯಾರ್ಥಿಗಳನ್ನು ಕರೆಸ್ತೀನಿ ಅಂತಂದು ಸ್ಕೂಲ್ನಾಗ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳನ್ನ ಸೊರಬ ನ್ಯಾಯಾಲಯಕ್ಕೆ ಕರೆಸಿ ಲೈನಾಗಿ ಕುಂದಿರಿಸಿ ಈ ಸಿಗ್ಲಿ ಬಸ್ಸಿನ ವಾದ ವಿವಾದನ ಅಲಿಸಿದ್ದಾರೆ. ವಿದ್ಯಾರ್ಥಿಗಳು ಇದನ್ನೆಲ್ಲ ವಾದ ವಿವಾದ ಅಲಿಸಿ ಕೊನೆಗೆ ಅವರು ಪ್ರಜೆಗಳಾದಾಗ ಸಿಗ್ಲಿ ಬಸ್ಸಿನಿಗೆ ಸೊರಬ ಕೋರ್ಟ್ನ ಕೇಸ್ ಏನಾಯ್ತು ಅಂತಂದರೆ ಬಿಡುಗಡೆ ಆಯ್ತು ಅನ್ಬೇಕು. ಅದಕ್ಕೋಸ್ಕರ ಆ 2 ಕೇಸನ್ನು ಗೆದ್ದು ಬಂದು ನನ್ನ ವಾದನ ವಿದ್ಯಾರ್ಥಿಗಳು ಕೇಳಿದಾರೆ. ಇವತ್ತು ನಿಮ್ಮ ಹತ್ರ ಹೋಗಿ ನ್ಯಾಯ ಕೇಳಿದರೆ ವಯಸ್ಸಾಗಿತ್ತಪ್ಪ, ನಾನೇನು ಮಾಡಲಿ, ನನ್ನ ಹೆಂಡತಿ ಕಟ್ಟೆಗಾಳಂತಂದು ಹೇಳ್ಕೊಂಡು ಹಿಂದೆ ಸರಿತೀರಿ. ಪ್ರತಿಯೊಂದು ಕುಟುಂಬದಲ್ಲಿನೂ ತಮ್ಮದೇ ಆದಂಥ ಸ್ವಾರ್ಥಕತೆಯಿಂದ ಬದುಕ್ತಾ ಇದ್ದೀರಿ. ಅವೆಲ್ಲ ಬಿಡಬೇಕು, ಊರು ಒಂದು ಮಾಡಬೇಕು. ಪ್ರತಿಯೊಂದು ಊರಲ್ಲಿ ವಿಷ ಕುಡಿದು ಸತ್ತವ್ರದ್ದು ಲೆಕ್ಕಕ್ಕಿಲ್ಲ, ಮತ್ತು ಊರ್ಲು ಹಾಕ್ಕೊಂಡು ಸತ್ತವ್ರದ್ದು ಲೆಕ್ಕಕ್ಕಿಲ್ಲ, ಬೆಂಕಿ ಹಚ್ಚಿ ಸುಟ್ಕೊಂಡವ್ರದ್ದು ಲೆಕ್ಕಕ್ಕಿಲ್ಲ. ಅಂಥ ಸಾವುಗಳು ಪ್ರತಿ ಗ್ರಾಮದಾಗ ನಡೀತಾ ಇದಾವೆ. ಇವನ್ನೆಲ್ಲ ಯಾರು ಮುಚ್ಚಾಕ್ತಾರೆ? ಸರ್ಕಾರನ ಮುಚ್ಚಾಕ್ತೈತಿ. ಇದಕ್ಕೆ ಉದಾಹರಣೆ ನಮ್ಮಣ್ಣ ವಿಷ ಕುಡಿದು ಸತ್ತಿದ್ದ. ಇದಕ್ಕೆ ಉದಾಹರಣೆ ಕೊಡ್ತೀನಿ. ನಮ್ಮಣ್ಣ ಊರ್ಲು ಹಾಕೊಂಡು ಸತ್ತುಗಡ್ಲಿನ ಅದನ್ನು ನೋಡಿ ನಮ್ಮೂರು ಗೌಡ್ಗೆ ನಮ್ಮಪ್ಪ ಕಾಲು ಬಿದ್ದಾಗ ಗೌಡ ಪೊಲೀಸರು ಬರೋದಕ್ಕಿಂತ ಮುಂಚೆನೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೇರಿಕೊಂಡು ಪೊಲೀಸರು ಬರೋದಕ್ಕಿಂತ ಮುಂಚೆನೇ ಅವನ್ನ ತೊಗೊಂಡೋಗಿ ಬೆಂಕಿಯಾಗಿಟ್ಟು ಸುಟ್ಟು ಬಂದರು. ಅದಕ್ಕೆ ಅದನ್ನು ನಾಶಪಡಿಸ್ತಾರೆ ಒಂದೊಂದು ಗ್ರಾಮದಾಗ. ಎಷ್ಟೋ ಅಮಾಯಕರು, ಯಾಕಂದ್ರೆ ಇದಕ್ಕೆ ಅವರು ಸುಟ್ಕೊಂಡು ಸತ್ತಿರ್ತಾರೆ, ಅವ್ರ ಮನೆ ಹಾಳಾಕೈತಿ ಅಂತಂದು ಅದನ್ನು ಮುಚ್ಚಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಅವನಿಗೆ ಹೆಂಡತಿ ಮಕ್ಕಳು ಇರ್ತಾರೆ, ಅವರು ತವ್ರ ಮನೆಗೆ ಹೋಗಿರ್ತಾರೆ. ಇವನ್ನತ್ತೆ ಏನೋ ಸಾಲ ಮಾಡಿ ವಿಷ ಕುಡಿದು ಸತ್ತಾನ ಅಂದ್ರೆ ಅವನ ಹೆಣನ ಅವನ ಹೆಂಡತಿಗೆ ಗೊತ್ತಾಗದಂಗೆ ಪೊಲೀಸರಿಗೆ ಗೊತ್ತಾಗದಂಗೆ ಒಯ್ದು ಮುಚ್ತಿರಲ್ಲ, ಅದು ಅಪರಾಧ ಅಲ್ವಾ? ಇಲ್ಲಿವರೆಗೂ ನಾನು ಬೆಚ್ಚು ಮನಸ್ಸಿನಿಂದ ಬಿಗ್ ಬಾಸ್ನೊಳಗಡೆ ಪ್ರತಿ ಕರ್ನಾಟಕದ ಕನ್ನಡಿಗರು ನೋಡ್ತಾ ಇದ್ರೆ ಸತ್ತವ್ರಿಗೆ ಎದ್ದು ಬರ್ಬೇಕು ಈ ಸಿಗ್ಲಿ ಬಸ್ಸಿನ ಒಂದೊಂದು ಮಾತುಗಳು ಕೇಳಕ್ಕೆ. ಆದ್ರೆ ನನ್ನ ಹಣೆ ಭಾರ ಇಲ್ಲ, ನನಗೂ ಇವತ್ತಿಲ್ಲ ನಾಳೆ ಸಿಗುತ್ತಂತ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಏನು ಹೊಟ್ಟಿಲೆಗಳಂತ ಕೈ ಹಾಕಿ ತೆಗೆದು ಬೆಳೆಸಂತ ಗಂಡನಿಲ್ಲ, ಬಿತ್ತಿದ ಬೀಜಾಗ ಬೆಳೆದು ತಿನ್ನಂಥ ರೈತನಿಲ್ಲ, ಪಾಠ ಓದ ಪರೀಕ್ಷೆ ಬರೋಕ್ಕಾಗಲ್ಲ. ನನಗೊಂದು ಒಳ್ಳೆಯ ಸಮಯ ಸಿಕ್ತು, ನಾನು ಒಳ್ಳೆಯವನಾದೆ. ಆದರೆ ನಾ ರಾಜ ಆದ್ನಂದರೆ
ನನ್ನ ಎಲ್ಲರ ಋಣ ತೀರಿಸಿ ಒಳ್ಳೆ ಪ್ರಜೆ ಆಗಿ ನಿಮ್ಮ ಮುಂದುಗಡೆ ಸತ್ಯ ಹೇಳಿ ಸಾಯ್ಬೇಕನ್ನೋಂಥ ಬಸ್ಯ ಇದ್ದೀನಿ. ನಾನು ಯಾರ ಋಣದಲ್ಲಿ ಇರೋಂಥ ಬಸ್ಯ ಅಲ್ಲ. ನಾನು ಕಳ್ತನ ಮಾಡೋ ಮುಂದೆ ಎಷ್ಟೋ ಜನಕ್ಕೆ ನಾನು ಒಳ್ಳೇದು ಮಾಡೀನಿ ಅಂತ ಹೇಳಂಗಿಲ್ಲ. ಅವ್ರದ್ದು ಋಣ ಇತ್ತು ಮಾಡಿದೆ. ಆದರೆ ನಿಮ್ಮ ಋಣ ಇತ್ತು ನನಗೆ ಸಿಕ್ಕೈತಿ. ಆದರೆ ನನ್ನ ಋಣ ಇತ್ತಂದ್ರೆ ಅದು ದಕ್ಕೈತಿ. ನನಗೆ ಒಂದು ಅವಕಾಶ ಕೊಡಬೇಕು. ಬಿಗ್ ಬಾಸ್ ಅಲ್ಲದೇ ಇದ್ರೂ ಚಿಂತಿಲ್ಲ. ಪ್ರತಿಯೊಂದು ಜಿಲ್ಲಾದಾಗ ಪೊಲೀಸ್ ಪೆರೇಡಿನಲ್ಲಿ ಆದರೂ ಎಲ್ಲ ವ್ಯವಸ್ಥೆಯಲ್ಲಿದ್ದವ್ರಿಗೆ ಜಾಗೃತಿ ಕೊಡ್ತೀನಿ. ಪ್ರತಿಯೊಬ್ಬ ಪ್ರಜೆನೂ ಈ ಸಿಗ್ಲಿ ಬಸ್ಸಿನ ಮಾತುಗಳ್ನ ಆಲಿಸ್ಬೇಕು. ಇದೇ ನನ್ನ ಕೊನೆ ಆಸೆ, ಇದೇ ನನ್ನ ಆಸ್ತಿ. ನಾನು ಶ್ರೀಮಂತ ಆಗಬೇಕು, ಕಾರ್ನಲ್ಲಿ ಮೆರಿಬೇಕು, ಬಂಗಾರ ಹಾಕ್ಕೊಂಡು ಮೆರಿಬೇಕು. ಇವೆಲ್ಲ ನನಗೆ ಆಸೆ ಶೋಕಿ ಇಲ್ಲ. ನಾನು ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಜನರಿಗೆ ಜಾಗೃತಿ ಕೊಡಬೇಕು. ಯಾಕಂದ್ರೆ 33 ವರ್ಷ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತಿ ಎಲ್ಲ ನರಕದ ವ್ಯವಸ್ಥೆಗಳು, ನಮ್ಮ ತೆರಿಗೆ ದುಡ್ಡು ತಿನ್ನೋಂಥ ವ್ಯವಸ್ಥೆಗಳು ಹಣೆ ಬಾರನ ನಾನು ನಿಮ್ಮ ಹತ್ರ ಬಿಚ್ಚು ಮನಸ್ಸಿನಿಂದ ಬಿಚ್ಚಲಿಕ್ಕೆ ಬಿಗ್ ಬಾಸಿಗೆ ಬಂದಿದ್ದೆ. ನಾನು ಪಾದಯಾತ್ರೆ ಮಾಡ್ಕೊಂಡ್ಬಂದಿದ್ದೆ. ಇವತ್ತು ಸಿಗ್ಲಿ ಗ್ರಾಮದಾಗಿಂದ ರಾಮನಗರ ರೇವಣ ಸಿದ್ದನ ಬೆಟ್ಟಕ್ಕೆ ಹೋಗಿ ಆಶೀರ್ವಾದ ಪಡೆದು ಅಲ್ಲೇ ಒಂದು ರಾತ್ರಿ ಕಾಲ ಕಳೆದು ಬರ್ಬೋದು. ಆದರೆ ಇವತ್ತು ಸಿದ್ಧಗಂಗಾ ಶಿವಕುಮಾರ ಶಿವಗಳ ಗದ್ದಿಗೆಯಿಂದ ಪಾದಯಾತ್ರೆ ಮಾಡಿ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿ ಫಿಲ್ಮ್ ಸಿಟಿ ಅಂತಂದು ಈ ಬಿಗ್ ಬಾಸ್ ಆಫೀಸ್ಗೆ ಹೋದ್ರೆ ಅಲ್ಲಿ ಭಾಷೆಯ ದೋಷದಿಂದ ಇಲ್ಲಿ ದೇವರೇ ಇಲ್ಲ ಅಂತ ನಾ ತಿಳ್ಕೊಂಬಿಟ್ಟೆ. ಯಾಕಂದರೆ ಅಣ್ಣ ಅಂತ ನಾ ಕೇಳಿದಾಗ ಅಂತಾನ. ಅಲ್ಲಣ್ಣ, ಇದು ಬಿಗ್ ಬಾಸ್ ಅವ್ರ ಮನೆ ಐತಿ. ಇಲ್ಲಿ ನಾನು ಸುದೀಪ್ ಅವ್ರನ್ನ ಅಥವಾ ಅವರ ಸಹಚರನ ಭೇಟಿ ಆಗಬೇಕಂತ ಬಂದೀನಿ. ಅಂದರೆ ಕ್ಯಾ ಮಾಲೂಮ್ನಿ ಕನ್ನಡ ಆತನೇ ಮಜಕು ಅಂತ ಅಂತಾನೆ. ಅಲ್ಲಣ್ಣ, ಅಲ್ಲಿ ಮತ್ತೆ ನೋಡಿದ್ರೆ ಯಾರನ್ನ ಕೇಳೋಣ ಅಂದ್ರೆ ಯಾರಿಲ್ಲ. ಮಳೆ ಬೇರೆ ಬರಾಕತ್ತೈತಿ. ಅಂಥದ್ರಲ್ಲಿ 70-80 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಸುದೀಪ್ ಅವ್ರನ್ನ ದರ್ಶನ ಪಡ್ಯಕ್ಕೆ ಹೋದರೆ ಅವ್ರ ದರ್ಶನ ನನಗೆ ಸಿಗಲಿಲ್ಲ ಅಂತಂದು ನನಗೇನು ಬೇಜಾರಿಲ್ಲ. ಇವತ್ತಿಲ್ಲ ನಾಳೆ ನೀವೇ ನನ್ನ ಕರಿತೀರಿ. ಸಿಗ್ಲಿ ಬಸ್ಯಾದಿ ನಾನು. ನನ್ನ ಮಾತುಗಳು ಕೇಳಲಿಕ್ಕೆ ನನ್ನ ಕರ್ನಾಟಕದ ಜನರು ಆತುರದಲ್ಲಿದಾರ. ಯಾಕಂದ್ರೆ ಸಿಗ್ಲಿ ಬಸ್ಯ ಮಾತಾಡೋದ ಹಂಗೆ. ನಾನು ಕಾಮಿಡಿ ಬಸ್ಯ ಅಲ್ಲ. ನಾನು ಎಲ್ಲದರಲ್ಲಿನೂ ಆಲ್ರೌಂಡರು. ನಗಿಸೋರಿಗೆ ನಗಿಸ್ತೀನಿ, ಅಳಿಸೋರಿಗೆ ಅಳಿಸ್ತೀನಿ, ಕುಣಿಸೋರಿಗೆ ಕುಣಿಸ್ತೀನಿ, ಆಟ ಆಡೋರಿಗೆ ಆಟ ಆಡಿಸ್ತೀನಿ. ಸಿಗ್ಲಿ ಬಸ್ಯ ಕಾನೂನು ಗೊತ್ತಿಲ್ಲದವ್ರಿಗೆ ಜಾಗೃತಿ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.